ನಮಸ್ಕಾರ. ಏನಂದರೆ ನಾನು ವೀಡಿಯೋ ಮಾಡಿಬಿಡ್ತಿರೋ ಉದ್ದೇಶ ಏನಂದರೆ, ಈ ಈ ಚೆಂಡು ಮಲ್ಲಿಗೆ ಫ್ಯಾಕ್ಟ್ರಿ ವಿಚಾರವಾಗಿ ಯಾಕೆ ಬಿಡ್ತಾಯಿದ್ದೀನಿ ಅಂದರೆ, ರೈತರುಗಳ ಸಂಘ ಇಬ್ಬಾಗ ಆಗಬೇಕಾದ್ರೆ ಕಾರಣ ಏನು ಅಂದರೆ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ. ಅದರಲ್ಲಿ ನಾನು ಬಂಡಾಯ ಟೀಮ್. ಯಾಕೆ ಅಂದರೆ ಈ ಇದು ಓಪನ್ ಆಗಬೇಕಾದ್ರೆ, ಈ ಚೆಂಡು ಫ್ಯಾಕ್ಟ್ರಿ ಓಪನ್ ಆಗಬೇಕಾದ್ರೆ ಕಾರಣ ಏನಾಯ್ತಂದರೆ, 3 ಜನ ರಾಜಕಾರಣಿಗಳು ದುಡ್ಡು ಇಸ್ಕೊಂಡು ರೈತ ಸಂಘನ ಇಬ್ಬಾಗ ಮಾಡ್ತಾರೆ ಗುಪ್ತವಾಗಿ. ಅದರ ಸಾಕ್ಷಿ ಇಲ್ಲ, ಆರೋಪ ಹೊರಿಸ್ತೀನಿ ಅಂತ ತಿಳ್ಕೊಬಿಡಿ. ಅಂದರೆ ತಗೊಂಡ್ರೆ ನಿಜ. ಬೇಕಾದ್ರೆ ಅದರಲ್ಲಿ ಇಬ್ಬರು ಇದ್ದಾರೆ, ಇನ್ನೊಬ್ಬರು ಡೆತ್ ಆಗಿರೋರು ಯಾರು ಅಂದರೆ ಮಾನ್ಯ ಎಚ್.ಎಸ್. ಮಾದೇವಪ್ರಸಾದ್ ಡೆತ್ ಆಗಿದ್ದಾರೆ. ಅಲ್ಲಿ ಮಾಜಿ ಶಾಸಕರಾದ ನಿರಂಜನ್ ಕುಮಾರ್. ಇನ್ನೊಂದು ಎರಡನೇದೇನೆಂದರೆ ಕೊಡ್ಸಾಗ ಶ್ರೀಬಸಪ್ಪನವರು. ಇವರು ದುಡ್ಡು ಇಸ್ಕೊಂಡು ರೈತ ಸಂಘನ ಇಬ್ಬಾಗ ಮಾಡಿ ಇವತ್ತು ರೈತನ ಹೊಡೆದು ಆಳುವ ನೀತಿಯನ್ನು ಮಾಡಿ ಇವತ್ತು ಚೆಂಡು ಫ್ಯಾಕ್ಟ್ರಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಸಂಜೆ ಟೈಮ್ ಆಯ್ತು ಅನ್ನೋರು ಬಾಯ್ಲರ್ ಓಪನ್ ಮಾಡ್ತಂದರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತದೆ. ನಾನು ಕೂಡ ಗಮನಿಸಿದ್ದೀನಿ. ಪಂಚಾಯತಿದು ಕೂಡ ಅದು ಇದೆ, ಲ್ಯಾಬ್ ರಿಪೋರ್ಟ್ ಇದೆ, ಎಲ್ಲ ಇದೆ. ಆದರೂ ಕೂಡ ಇದನ್ನು ರಾಜಕಾರಣಿಗಳು ತಿಳಿಸಿ ಹಲವಾರು ಹುಡುಗರ ಮೇಲೆ ರೌಡಿ ಶೀಟರ್ ಹಾಕಿ ಕೇಸ್ ಬುಕ್ ಮಾಡಿಸಿದ್ರು. ಯಾತಿಕಾಗಿ ಬುಕ್ ಮಾಡಿಸಿದ್ರು? ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ. ತಮ್ಮ ಬೇಳೆಕಾಳು ಯಾಕೆ ಬೇಯಿಸ್ಕೊತಾರೆ? ಹುಡುಗರನ್ನ ಹಾಕಿ ಉಪಯೋಗಿಸ್ಕೊತಾರೆ, ರೌಡಿ ಜನ್ಗಿಷ್ಟು ಸೇರಿಸ್ತಾರೆ. ಇದ್ರ ಬಗ್ಗೆ ಜನ ಎಚ್ಚೆತ್ಕೋಬೇಕು. ಅಂದರೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ 3ನೇ ವ್ಯಕ್ತಿ, ಒಬ್ಬ MLA ಆಗಿ ಒಬ್ಬ ವ್ಯಕ್ತಿಯ ಹುಟ್ಟಾಕ್ಬೇಕು ಅಂತ ಕಾರಣ ಏನಂದರೆ, ನಾನು ಹೇಳ್ತಕ್ಕಂಥ ವಿಚಾರ ಏನಂದರೆ, ಹಣಕ್ಕೆ ಆಮಿಷ ಹುಡ್ತಾರೆ, ಹೆಂಡ ಶರಾಯಿ ಹಂಚೋಕ್ಕೆ ಆಮಿಷ ಹುಡ್ತಾರೆ. ಅದರಿಂದ ನೀವು ಯಾರು ದಾಸರಾದೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಇರ್ತಕ್ಕಂಥ 2,20,000 ಓಟಿದೆ. ಅದರಲ್ಲಿ ನೀವು ಮನ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಗೆಲ್ಲಿಸ್ಬೋದು. ಇದನ್ನು ರೈತ ಸಂಘನ ಇಬ್ಬಾಗ ಮಾಡಿ ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋಕ್ಕೆ, ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ರೈತನ ಇಬ್ಬಾಗ ಮಾಡ್ಬಿಟ್ಟು ಇವತ್ತು ರೈತರನ್ನ ಬಲಿ ಪಶು ಮಾಡ್ಕೊಂಡು ರೈತರು ಹೆಸರು ಹೇಳ್ಕೊಂಡು ಅನ್ನ ತಿಂದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಇವರೆಲ್ಲ ಅಲ್ವಾ. ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ, ಇಬ್ಬರು ಬದುಕಿರ್ತಕ್ಕಂಥವ್ರಿಗೆ ಅವರು ನಾವು ದುಡ್ಡು ಈಸ್ಕೊಂಡಿಲ್ಲ ಅಂತಕ್ಕಂಥದ್ದು ಏನಾದ್ರು ಸಾಬೀತುಪಡಿಸಿದ್ರೆ, ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಅವರಿಬ್ಬರು ಉಪ್ಪಿನ ಮೂಟೆ ಸುರಿಸ್ತೀನಿ ನಾನು. ಅವ್ರು ಬಂದು ಉಪ್ಪಿನ ಮೂಟೆ ಸುರಿಸ್ತೀನಲ್ಲ, ಅಲ್ಲಿ ಉಪ್ಪಿನ ಮೇಲೆ ನಿಂತ್ಕೊಂಡ್ಬಂದು ಇಬ್ಬರು ಸತ್ಯ ಮಾಡಿದ್ದಾರೆ, ನಿರಂಜನ್ ಕುಮಾರ್ ಮತ್ತು ನಮ್ಮ ಕೊಡ್ಸಾಗ ಶ್ರೀಬಸಪ್ಪನವರು. ಯಾಕೆಂದರೆ ಇವರು ಒಂದಲ್ಲ ಎಲ್ಲ ಕಡೆನೂ ಮಾಡೋದು ಇದೇ ಕೆಲ. ಎಲ್ಲರನ್ನೂ ರೈತ ಸಂಘ ಉಪಯೋಗಿಸ್ಕೊತಾರೆ ಮತ್ತು ಇದು ಮಾಡ್ತಾರೆ. ಚೆಂಡು ಫ್ಯಾಕ್ಟ್ರಿಲಿ ಆಗ್ತದೆ. ನಾವು ಅದು ಭೂಮಿಗೆ ಬಿಟ್ಟಂಥ ನೀರು, ಆ ಕೆಮಿಕಲ್ಸ್ ನೀರು ಹೋದಾಗೆ ಮಕ್ಕಳ ಹೆಲ್ತ್ಗೆ ಪ್ರಾಬ್ಲಮ್ಮು, ವಾಯು ಮಾಲಿನ್ಯ. ಇವ್ರು ಯಾಕೆ ಈ ಥರ ಮಾಡ್ತಾರೆ? ರೈತರ ಸಂಘಗಳು ಕೂಡ ಬಲಿಪಶು. ಅದು 4 ಭಾಗ ಆಗಿದೆ. ಈ 4 ಭಾಗದಲ್ಲಿ ಒಂದು ಸಂಘ ಬರ್ತದೆ, 2 ಸಂಘ ಬರೋಲ್ಲ. ಒಂದು ಕಾಂಗ್ರೆಸ್ ಫಾಲೋವರ್ಸ್ ಬರೋಲ್ಲ, ಇನ್ನೊಂದು BJP ಫಾಲೋವರ್ಸ್ ಬರೋಲ್ಲ. ನಾನು BJP ಬಂಡಾಯ ಆಗಿರ್ತಕ್ಕಂಥ ದಯಾನಂದ ಸಾಗರ್ ಈ ವಿಡಿಯೋ ಮಾಡಿಬಿಡ್ತಾ ಇರ್ತಕ್ಕಂಥ ಉದ್ದೇಶ ಆಗಿದೆ ಅಲ್ವಾ. ನೀವು ಎಚ್ಚೆತ್ತುಗಳಿ ಜನಗಳು ಯಾಕೆ ಎಚ್ಚೆತ್ತಿಲ್ಲ? ರೈತರುಗಳು ಯಾಕೆ ಎಚ್ಚೆತ್ತಾ ಇಲ್ಲ? ನೀವು ಯಾಕೆ ಎಚ್ಚೆತ್ತಾ ಇಲ್ಲ? ಇವರು 3ನವ್ರನ್ನ ಇವರಿಬ್ಬರನ್ನ ಕಿತ್ತು ಬೀಸಾಕಿ ನೆಕ್ಸ್ಟ್ 2028ಕ್ಕೆ ಒಂದು ಒಳ್ಳೆ MLA ಆಶ್ರಯಿಸಿದ್ರೆ ಒಳ್ಳೆ ಸುಭದ್ರಿತವಾದಂಥ ಆಡಳಿತವನ್ನು ಕೊಡ್ಬೋದು. ಹೌದು, ಯಾಕೆ ಕೊಡೋಕ್ಕಾಗಲ್ಲ? ಜನಗಳ ಹಿತದೃಷ್ಟಿ ಕಾಪಾಡಬೇಕು, ಜನಗಳ ಇದು ಮಾಡಬೇಕು, ಜನಗಳ ರಕ್ಷಣೆ ಕೊಡಬೇಕು. ಪ್ರತಿಯೊಂದು ವಿಚಾರಗಳಾಗ ಊಹಾಪೋಹಗಳು ತಗೊಂಡ್ರೆ ಬರೀ ಇದೇ ಕಥೆ ಆಯಿತು. ಚೆಂಡು ಫ್ಯಾಕ್ಟ್ರಿ ಇವತ್ತು ಸುತ್ತಮುತ್ತ ವಾಯುಮಾಲಿನ್ಯ ಹೆಂಗಾಯ್ತದೆ ಅಂದರೆ, 7 ಗಂಟೆಯಿಂದ 6:30ರಿಂದ 7 ಗಂಟೆ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರು ಕೂಡ ಉಸಿರಾಟದ ತೊಂದರೆ ಆಗ್ತದೆ. ಮತ್ತು ವಾಯು ಮಾಲಿನ್ಯ, ನೀರು ಕಲುಷಿತ ಆಗ್ತದೆ. ಇದನ್ನು ಅಬ್ಜೆಕ್ಷನ್ ಕೊಟ್ಟರು ಕೂಡ ಸಿಂಧನೂರು ಗ್ರಾಮ ಪಂಚಾಯತಿ ಕೂಡ ಇದನ್ನು ಅಪ್ಡೇಟ್ ಮಾಡಿದೆ. ಯಾಕೆ ಅಪ್ಡೇಟ್ ಮಾಡ್ತಾಯಿಲ್ಲ? ಯಾಕೆ ಲೈಸೆನ್ಸ್ ಕೊಟ್ಟರು ಅಂತ? ಇದು ಕಾರಣ ಕಲ್ತ್ರೆ ಯಾರು? ಸರ್ಕಾರ ಸಪೋರ್ಟ್ ಇಲ್ಲೇ ಲೈಸೆನ್ಸ್ ಕೊಡದೆ ಚೆಂಡು ಫ್ಯಾಕ್ಟ್ರಿ ಓಪನ್ ಆಗುತ್ತಾ ಹೇಳಿ? ಚೆಂಡು ಫ್ಯಾಕ್ಟ್ರಿಗೆ ಓಪನ್ ಆಗುತ್ತಾ? ಯಾಕೆ ಓಪನ್ ಆಗುತ್ತೆ? ಇವರೆಲ್ಲ ಬೆಂಬಲ ಕೊಟ್ಟಾಗ್ತಾನೆ ಓಪನ್ ಆದ್ದು. ಇದನ್ನು ಆದಷ್ಟು ಬೇಗ ನಮ್ಮ ಜನತೆ ಎಚ್ಚೆತ್ಕೊಂಡು ನೆಕ್ಸ್ಟು ಗುಂಡ್ಲುಪೇಟೆ ತಾಲೂಕಿನಲ್ಲಿ 3ನೇ MLA ಆಗಿ ಹುಟ್ಟಾಕಿ ನಾನು
ಅಕಸ್ಮಾತ್ ಒಂದು ವೇಳೆ ಯತ್ನಾಳ್ ಸಾಹೇಬರು ಪಾರ್ಟಿ ಕಟ್ಟಿನಿಂದ ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ತೀನಿ ಅಂತ ಈ ವಿಡಿಯೋನ ಮುಖಾಂತರ ಟೆಲಿಕಾಸ್ಟ್ ಮಾಡ್ತಾಯಿದ್ದೀನಿ. ಅದನ್ನು ನಮ್ಮ ಯತ್ನಾಳ್ ಸಾಹೇಬ್ರು ಏನಾದರೂ ಪಕ್ಷ ಕಟ್ಟಿ ನಂಗೆ ಟಿಕೆಟ್ ಕೊಟ್ಟರೆ ಅದನ್ನು ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಸ್ಪರ್ಧೆ ಮಾಡ್ತೀನಿ. ನಾನು ಗೆಲ್ಲಿಸಿ ಆರಿಸಿ ಕಳಿಸಿ ಇವ್ರಿಗೆ ಇವರಿಬ್ಬರಿಗೂ ಕೂಡ ನಾನು ಪ್ರತಿ ಉತ್ತರ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ, ಜೈ BRP, ಜೈ BRP. ಒಬ್ಬ ರೈತರ ಮಗನಿಗೆ ನಾನು ಜನಗಳಿಗೆ ಒಂದು ವಿಶ್ವಾಸನ ಈ ವಿಡಿಯೋ ಮುಖಾಂತರ ಸಿಂಪಲ್ಲಾಗಿ ನಾನು ವಿಡಿಯೋನ ಟೆಲಿಕಾಸ್ಟ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ.